ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರುವೆಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನು ಇವತ್ತು ಟೀ ಟೈಮ್ ಸ್ನ್ಯಾಕ್ಸಿಗೆ ಒಂದು ರೆಸಿಪಿ ಮಾಡಿ ತೋರಿಸ್ತೀನಿ. ಆ ರೆಸಿಪಿ ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ಮೊದಲೇದಾಗಿ ನಾವು 4 ಆಲೂಗಡ್ಡೆ ಬೇಯಿಸಿ ಸಿಪ್ಪೆ ತೆಗೆದು ಮ್ಯಾಶ್ ಮಾಡಿ ಇಟ್ಕೊಂಡೇನಿ ರೀ. ಈ ರೀತಿ ಆಗೈತೆ ನೋಡ್ರಿ. ನಾನು 4 ಆಲೂಗಡ್ಡೆ ತೊಗೊಂಡಿನಿ ರೀ. ನಿಮ್ಗೆ ಎಷ್ಟು ಬೇಕು ನೋಡಿಕೊಂಡು ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು ರೀ. ಬಿಸಿ ಇದ್ದಾಗ ಮ್ಯಾಶ್ ಮಾಡಿದ್ರೆ ಬೇಗ ಮ್ಯಾಶ್ ಆಗ್ತೈತೆ ರೀ. ಅವಾಗ ಕಾಳು ಉಳಂಗಿಲ್ಲ ರೀ. ಈ ರೀತಿ ಎಲ್ಲ ಚಲೋ ಹೊತ್ತಿಗೆ ಮ್ಯಾಶ್ ಮಾಡ್ಕೋಬೇಕು. ಈಗ ಇದಕ್ಕೆ ನಾವು 4 ಬ್ರೆಡ್ ತೊಗೊಂಡಿನಿ. ಬ್ರೆಡ್ ಹಾಕೋತೀನಿ ನೋಡಿರಿ. ಈ ಬ್ರೆಡ್ ಕಟ್ ಮಾಡಿ ಹಾಕೋತೀನಿ ರೀ. ನೀವು ಯಾವ ಬ್ರೆಡ್ ಆದರೂ ತೊಗೋಬೋದು. ನಾರ್ಮಲ್ ಬ್ರೆಡ್ ಇರ್ತಾವಲ್ಲ ರೀ, ಅವು ತೊಗೊಂಡ್ರೆ ಸಾಕ್ರಿ. ಈಗ 4 ಬ್ರೆಡ್ ಸ್ಲೈಸ್ ತೊಗೊಂಡಿನಿ ರೀ. ಈಗ 2 ಹಾಕ್ಕೊಂಡಿನಿ. ಇವೆರಡು ಹಾಕೋತೀನಿ ನೋಡಿರಿ. ಈಗ ಹೆಂಗಿದ್ರು ಸ್ಕೂಲ್ಗಳು ರಜೆ ಅದಾವ್ರಿ. ಮಕ್ಕಳು ಸಾಯಂಕಾಲ ಟೀ ಟೈಮಿಗೆ ಏನಾರು ಬೇಕಪ್ಪ ಅಂದಾಗ ಈ ರೀತಿ ದಿಢೀರಾಗಿ ಮಾಡಿಕೊಟ್ಟು ಬಿಡ್ಬೋದು ರೀ. ಈಗ ಇದು ಆಲೂಗಡ್ಡೆ ಬ್ರೆಡ್ 2 ಮಿಕ್ಸ್ ಮಾಡ್ಕೋತೀನಿ ರೀ. ಈಗ ಆಲೂಗಡ್ಡೆಗೆ ನೀರಿನ ಅಂಶ ಇರ್ತೈತೆ. ನಾವು ಬೇಯಿಸ್ಕೊಂಡಿರ್ತೀವಲ್ಲ ರೀ, ನೀರಿನ ಅಂಶ ಇರ್ತೈತಿ. ಹಂಗಾಗಿ ಇದಕ್ಕೆ ನೀರು ಹಾಕಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಬೆಳ್ಳುಳ್ಳಿ ಸಣ್ಣ ಕಟ್ ಮಾಡ್ಕೊಂಡಿನಿ. ಸ್ವಲ್ಪ ಗರಂ ಮಸಾಲ ತೊಗೊಂಡಿನಿ. ಸ್ವಲ್ಪ ಅಚ್ಚ ಖಾರದ ಪುಡಿ ತೊಗೊಂಡಿನಿ. ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ತೊಗೊಂಡಿನಿ. ಅಂದರೆ ಮೆಣಸಿನ್ಕಾಯಿ ಮಿಕ್ಸಿಗೆ ಹಾಕಿ ತರಿತರಿಯಾಗಿ ರುಬ್ಕೊಂಡಿದ್ದೈತೆ ರೀ ಚಿಲ್ಲಿ ಫ್ಲೇಕ್ಸ್. ಸ್ವಲ್ಪ ಜೀರಿಗೆ, ಸ್ವಲ್ಪ ಅಜ್ವಾನ, ಸ್ವಲ್ಪ ಕರಿಕಾಳು ಪೆಪ್ಪರ್ ಪೌಡ್ರ್ ಅಂತಾರಲ್ಲ ರೀ, ಕರಿಕಾಳು ಮೆಣಸಿನ ಪುಡಿ ತೊಗೊಂಡಿನಿ. ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿನಿ ರೀ. ಇದೆಲ್ಲ ಹಾಕೋತೀನಿ ನೋಡಿರಿ. ಇದು ಚಿಲ್ಲಿ ಫ್ಲೇಕ್ಸ್ ರೀ. ಇದು ಜೀರಿಗೆ ಹಾಕೋತೀನಿ ರೀ. ಈಗ ಅಜ್ವಾನ ಹಾಕೋತೀನಿ ನೋಡಿರಿ. ಅಚ್ಚ ಖಾರದ ಪುಡಿ ಹಾಕೋತೀನಿ ರೀ. ನಿಮ್ಮ ಖಾರಕ್ಕೆ ಎಷ್ಟು ಬೇಕು ನೋಡ್ಕೊಂಡು ನೀವು ಹಾಕ್ಕೋಬೋದು ರೀ. ಇಲ್ಲ ಹಸಿಮೆಣ್ಸಿಕಾಯಿ ಸಣ್ಣ ಕಟ್ ಮಾಡಿನೂ ಹಾಕ್ಕೋಬೋದು ರೀ. ಇದು ಗರಂ ಮಸಾಲ ತೊಗೊಂಡಿನಿ, ಅದು ಹಾಕ್ಕೋತೀನಿ ರೀ. ನೀವು ಬೆಳ್ಳುಳ್ಳಿ ಬ್ಯಾಡ ಅಂದ್ರೆ ಸ್ಕಿಪ್ ಮಾಡ್ಬೋದು ರೀ. ಸ್ವಲ್ಪ ಕರಿಕಾಳು ಮೆಣಸಿನ ಪುಡಿ ತೊಗೊಂಡಿನಿ, ಅದು ಹಾಕ್ಕೋತೀನಿ ನೋಡಿರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತೀನಿ ರೀ. ಇದು ಖಾರ ಉಪ್ಪು ಎಲ್ಲ ಚಲೋ ಹೊತ್ತಿನಾಗೆ ಮಿಕ್ಸ್ ಮಾಡ್ಕೋತೀನಿ ರೀ. ಈ ರೆಸಿಪಿನ ಹೆಂಗೆ ಮಾಡ್ತೀನಿ ನಿಮ್ಗೆ ಗೊತ್ತಾಗಬೇಕು ಅನ್ನೋದಾದ್ರೆ ಸ್ಕಿಪ್ ಮಾಡಿದ್ರೆ ಪೂರ್ತಿ ವಿಡಿಯೋ ನೋಡಿರಿ, ನಿಮಗೆ ಗೊತ್ತಾಗ್ತೈತೆ ರೀ. ಇದೆಲ್ಲ ಚಲೋ ಹೊತ್ತಿನಾಗೆ ಮಿಕ್ಸ್ ಮಾಡ್ಕೋತೀನಿ ನೋಡಿರಿ. ಈಗ ಇದಕ್ಕೊಂದು ಸ್ವಲ್ಪ ನಾನು ಕಾರ್ನ್ ಫ್ಲೋರ್ ಹಾಕೋತೀನಿ ನೋಡಿರಿ. 1 ಸ್ಪೂನಷ್ಟು ಕಾರ್ನ್ ಫ್ಲೋರ್ ಹಾಕ್ಕೊಂಡಿನಿ. 1 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕೋತೀನಿ. ನೀವು ಬರೀ ಅಕ್ಕಿ ಹಿಟ್ಟಾದರೂ ಹಾಕೋಬೋದು, ಬರೀ ಕಾರ್ನ್ ಫ್ಲೋರ್ ಆದರೂ ಹಾಕೋಬೋದು. ನಾನು 2 ಸ್ವಲ್ಪ ಹಾಕೊಳಕತ್ತೀನಿ ಬೈಂಡಿಂಗಿಗೋಸ್ಕರ. ಕ್ರಿಸ್ಪಿಯಾಗಿ ಮಸ್ತಾಗಿ ಬರ್ತಾವಂತೇಳಿ 2 ಸ್ವಲ್ಪ ಹಾಕ್ಕೊಂಡೇನಿ ರೀ. ಇದು ಚಲೋ ಹೊತ್ತಿನಾಗೆ ಮಿಕ್ಸ್ ಮಾಡ್ಕೋಬೇಕು ರೀ. ಇದಕ್ಕೆ ನೀರು ಹಿಡಿಯಂಗಿಲ್ಲ ರೀ, ನೀವು ಹಂಗೆ ಮಾಡ್ಕೋಬೇಕಾಗ್ತದೆ ರೀ. ನಾನು ಎಲ್ಲ ಚಲೋ ಹೊತ್ತಿನ ಮಿಕ್ಸ್ ಮಾಡ್ಕೊಂಡೇನಿ. ಈ ರೀತಿ ಆಗೈತೆ ನೋಡಿರಿ. ಈಗ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕೋತೀನಿ ರೀ. 1 ಸ್ಪೂನ ಎಣ್ಣೆ ಹಾಕೋತೀನಿ ರೀ. ಇದನ್ನ ಚಲೋ ಹೊತ್ತಿನಾಗ ಮಿಕ್ಸ್ ಮಾಡ್ಕೊಳ್ಳೋಮ್ರಿ. ನಾನು ಇದೇ ಬೌಲಲ್ಲಿ ಮಿಕ್ಸ್ ಮಾಡ್ಕೊಂಡೇನಿ. ನೀವು ಬೇಕಾದ್ರೆ ಕಟ್ಟಿ ಮ್ಯಾಗಾದ್ರೂ ಮಿಕ್ಸ್ ಮಾಡ್ಕೋಬೋದು, ಪರಾತ್ನಾಗಾದ್ರೂ ಮಿಕ್ಸ್ ಮಾಡ್ಕೋಬೋದು, ಒಂದು ತಾಟ್ನಾಗಾದ್ರೂ ಮಿಕ್ಸ್ ಮಾಡ್ಕೋಬೋದು. ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ನೋಡಿಕೊಂಡು ನೀವು ಮಿಕ್ಸ್ ಮಾಡ್ಕೊರಿ. ಇದನ್ನು ಆದ ತಕ್ಷಣ ಮಾಡ್ಕೊಂಬಿಡ್ಬೋದು ರೀ. ಇದನ್ನು ನೆನಿಬೇಕತ್ತೇನಿಲ್ಲ. ನಾನು ಕಲಸಿಟ್ಟಿನಿ. ಈಗ ಅರ್ಧ ಇಲ್ಲಿ ಇಟ್ಕೊಂಡಿನಿ. ಇನ್ನು ಅರ್ಧದಾಗ 1 ಉಳ್ಳಿ ತೊಗೊಂಡಿನಿ ನೋಡಿರಿ. ಈಗ ಇದು ಹೊಸಗೋತೀನಿ ರೀ. ಈ ಹೊಸಗೊಂಡು ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ ಎಣ್ಣೆ ಕಾಯ್ಬೇಕಲ್ರಿ. ಎಣ್ಣೆ ಕಾಯಕ್ಕೆ ಒಂದು ಪಾತ್ರೆ ಇಟ್ಕೋತೀನಿ ನೋಡಿರಿ. ಈಗ ಇದಕ್ಕೆ ಕರಿಯಕ್ಕೆ ಬೇಕಾಗಷ್ಟು ಎಣ್ಣೆ ಹಾಕೋತೀನಿ ರೀ. ಈ ಮುಳುಗುವಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕು ರೀ. ಇದು ಎಣ್ಣೆ ಬಿಸಿ ಆಗಲ್ಲ. ಈಗ ನಾನು ಹೊಸಗೋತೀನಿ ನೋಡಿರಿ. ನಿಮ್ಗೆ ಯಾವ ಶೇಪಲ್ಲಿ ಬೇಕು ನೋಡಿಕೊಂಡು ಆ ಶೇಪಲ್ಲಿ ಮಾಡ್ಕೊರಿ. ನಾನೀಗ ಈ ಶೇಪಲ್ಲಿ ಮಾಡ್ತೀನಿ ನೋಡಿರಿ. ವೆರೈಟಿ ಶೇಪ್ಗಳು ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನಾನು ಹಿಂಗೆ ಹೊಸ್ಕೊಂಡಿನಿ ನೋಡಿರಿ. ನೀವು ಹಿಂಗೆ ಉದ್ದಕ್ಕೆ ಹೊಸದು ಹಿಂಗೆ ಎಣ್ಣೆಗೂ ಬಿಡ್ಬೋದು ರೀ. ಹಿಂಗೆ ಈ ರೀತಿ ಆದರೂ ಮಾಡ್ಕೋಬೋದು. ಇಲ್ಲ ನಾನು ಈ ರೀತಿ ಮಾಡ್ತೀನಿ ನೋಡಿರಿ. ಹಿಂಗೆ ಇಷ್ಟಿಷ್ಟೇ ಕಟ್ ಮಾಡಿ ನಾನು ಇದನ್ನು ನಮ್ನಿ ಮಾಡಿ ತೋರಿಸೀನಿ ರೀ. ಈಗ ಇಷ್ಟಿಷ್ಟೇ ಕಟ್ ಮಾಡ್ಕೊಂಡಿಲ್ಲ. ಈ ರೀತಿ ಮಾಡಿಕೊಂಡು ಇವಾಗ ಪೋರ್ಕ್ ಇರ್ತೈತಲ್ಲ ರೀ, ಪೋರ್ಕ್ಲೆ ಹಿಂಗೆ ಪ್ರೆಸ್ ಮಾಡ್ಬೇಕು ರೀ. ಇದು ಒಂಥರ ಸೇಪ್ ಬರ್ತೈತೆ ನೋಡಿರಿ. ವೆರೈಟಿ ಸೇಪ್ ಮಾಡಿಕೊಟ್ರೆ ಮಕ್ಕಳಿಗೆ ಇಷ್ಟ ಆಗ್ತೈತೆ ರೀ. ನೋಡಿರಿ ಈ ರೀತಿ ಮಾಡಿದ್ರೆ ಮಸ್ತಾಗಿ ಸೇಪ್ ಕಾಣ್ತಾವೆ ರೀ. ಇಲ್ಲಪ್ಪ ಈ ರೀತಿ ಬೇಡ ಅನ್ನೋದಾದ್ರೆ ನೀವು ಹಂಗೆ ಉದ್ದಕ್ಕೆ ಮಾಡಾದರೂ ಕರಿಬೋದು, ಇಲ್ಲ ಒಡೆ ಥರ ಸಣ್ಣಗೆ ಮಾಡಾದರೂ ಕರಿಬೋದು. ನಿಮ್ಗೆ ಹೆಂಗೆ ಬೇಕು ನೋಡಿಕೊಂಡು ನೀವು ಹಂಗೆ ಕರ್ಕೋಬೋದು ರೀ. ಈಗ ನಾನು ಒಂದಷ್ಟು ಮಾಡ್ಕೊಂಡಿನಿ ರೀ. ಮಿಕ್ಕಿದ್ದೆಲ್ಲ ಆಮೇಲೆ ಮಾಡ್ಕೋತೀನಿ. ಈಗ ಅಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ, ಎಣ್ಣೆ ಕಾಯ್ದೈತಿ. ಎಣ್ಣೆ ಬಿಡ್ತೀನಿ ನೋಡಿರಿ. ನಾನು 3-4 ನಮ್ನಿ ಮಾಡ್ಕೊಂಡೇನಿ ನೋಡಿರಿ. ಉದ್ದಾಗೇನು ಮಾಡ್ಕೊಂಡೇನಿ, ರೌಂಡಾಗೆ ಮಾಡ್ಕೊಂಡೇನಿ, ಚೌಕಾಗೆ ಮಾಡ್ಕೊಂಡೇನಿ. ನಿಮ್ಗೆ ಯಾವ ಶೇಪಲ್ಲಿ ಬೇಕು ನೋಡಿಕೊಂಡು ನೀವು ಮಾಡ್ಕೊರಿ. ಈಗ ಎಣ್ಣೆ ಕಾಯ್ದೈತೆ ರೀ. ನಾನು ರೆಡಿ ಮಾಡ್ಕೊಂಡೇನಿ ರೀ. ಅವು ಎಣ್ಣೆ ಬಿಡ್ತೀನಿ ನೋಡಿರಿ. ನಾನು ಒಂದು 3-4 ಬಿಡ್ತೀನಿ ರೀ. ನಿಮ್ಮ ಪಾತ್ರೆ ಒಳಗೆ ಎಷ್ಟು ಬಿಡ್ತಾ ನೋಡಿಕೊಂಡು ನೀವು ಬಿಡ್ಬೋದು ರೀ. ಆದಷ್ಟು ಲೋ ಟು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊರಿ. ಬಿಟ್ಟಿದ ತಕ್ಷಣ ತಿರುಗಿಸಿ ಹಾಕ್ಬೇಡ್ರಿ. ಸ್ವಲ್ಪ ಫ್ರೈ ಆಗಲ್ಲ. ನೀವು ಮುಳುಗುವಷ್ಟು ಎಣ್ಣೆ ಹಾಕಿದ್ರೆ ಅಂದ್ರೆ 2 ಸೈಡು ಫ್ರೈ ಆಗ್ತಾವೆ ರೀ. ನೋಡಿರಿ ಎಷ್ಟು ಮಸ್ತಾಗಿ ಕಲರ್ಫುಲ್ಲಾಗಿ ಬರಾಕತ್ತಾವೆ ನೋಡಿರಿ. ಗುಳ್ಳಿ ಬಿಟ್ಟಾಗ ಎಷ್ಟಿದ್ದು ಈ ಗುಳ್ಳಿನೂ ಕಡಿಮೆ ಆಗತ್ತಾವೆ.
ಇವು ಪೂರ್ತಿ ಗುಳಿ ಕಡಿಮೆ ಆಗ್ಯಾವ ಅಂದ್ರೆ ಇವು ಫ್ರೈ ಆಗ್ಯಾವ ಅಂತ ಅರ್ಥ ರೀ. ನೀವು ಒಂದ್ಸತಿ ನಿಮ್ಮ ಮನ್ಯಾಗ ಮಾಡ್ಕೊಂಡು ನೋಡ್ರಿ, ನಿಮಗೂ ಗೊತ್ತಾಗ್ತೈತೆ ಎಷ್ಟು ಮಸ್ತಾಗಿರ್ತಾವೆ ಅನ್ನೋದು. ಮೇಲೆ ಕ್ರಿಸ್ಪಿ ಆಗಿರ್ತಾವೆ, ಒಳಗೆ ಸಾಫ್ಟ್ ಆಗಿರ್ತಾವ್ರಿ. ಇವು ಮಕ್ಕಳಿಗೂ ಇಷ್ಟ ಆಗ್ತೈತೆ ರೀ ತಿನ್ನಕ್ಕೆ. ನೀವು ಬೆಳಗ್ಗೆ ನಾಷ್ಟಕ್ಕಾದ್ರೂ ಮಾಡ್ಕೊಬೋದು, ಸಾಯಂಕಾಲ ಟೀ ಟೈಮ್ ಸ್ನ್ಯಾಕ್ಸಿಗಾದ್ರೂ ಮಾಡ್ಕೊಬೋದು ರೀ. ನಾವು ಆಲೂಗಡ್ಡೆ ಬೇಯಿಸಿರ್ತೀವಿ, ಈ ಕಾರ್ನ್ಫ್ಲವರ್ ಅಕ್ಕಿ ಹಿಟ್ಟು ಸ್ವಲ್ಪ ಹಾಕ್ಕೊಂಡಿರ್ತೀವಲ್ಲ ಅದನ್ನು ಸ್ವಲ್ಪ ಫ್ರೈ ಆದ್ರೆ ಮುಗೀತು ರೀ. ನೋಡಿರಿ ಎಷ್ಟು ಕಲರ್ಫುಲ್ಲಾಗಿ ಬಂದಾವೆ, ಗೋಲ್ಡನ್ ಬ್ರೌನ್ ಕಲರ್ ಬಂದ್ರೆ ಮುಗೀತು ರೀ, ಫ್ರೈ ಆಗ್ಯಾವು ಅಂತ ಅರ್ತಾರೆ. ಈಗ ನಾನು ತಕ್ಕೋತೀನಿ ನೋಡಿರಿ ಎಷ್ಟು ಸೂಪರಾಗಿ ಬಂದಾವೆ ನೋಡಿರಿ. ಈಗ ನಿಮ್ಮ ಸೌಂಡ್ ಕೇಳಿಸ್ಕೊಂಡ್ರೆ ಗೊತ್ತಾಗ್ತಿರ್ಬೇಕು ನೋಡಿರಿ. ನೀವು ನಿಮ್ಮ ಮನ್ಯಾಗ ಮಾಡಿಕೊಂಡು ನಿಮ್ಮ ಅಭಿಪ್ರಾಯ ತಿಳಿಸ್ಬೋದು ರೀ. ಇದೇ ರೀತಿ ಮಿಕ್ಕಿದ್ದೆಲ್ಲ ಮಾಡ್ಕೊತೀನಿ ರೀ. ನೋಡಿರಿ ನಾವು 4 ಆಲೂಗಡ್ಡೆ 4 ಬ್ರೆಡ್ಡಿಂದ ಮಾಡೀನಿ, ಇಷ್ಟ ಆಗ್ಯಾವ ನೋಡಿರಿ. ನಾನು 3 ನಮೂನೆ ಮಾಡಿದ್ದೀನಿ ನೋಡಿರಿ. ಸ್ವಲ್ಪ ಚೌಕ್ ಶೇಪಲ್ಲಿ ಮಾಡೀನಿ, ಒಂದು ಸ್ವಲ್ಪ ರೌಂಡ್ ಶೇಪಲ್ಲಿ ಮಾಡೀನಿ, ಒಂದು ಸ್ವಲ್ಪ ಈ ರೀತಿ ಉದ್ದಕ್ಕೆ ಕಡ್ಡಿ ಶೇಪಲ್ಲಿ ಮಾಡ್ಕೊಂಡೇನಿ. ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ನೋಡ್ಕೊಂಡು ನೀವು ಮಾಡ್ಕೊಬೋದು. ನಾನು ಸಾಸ್ ಜೊತೆ ಸರ್ವ್ ಮಾಡೀನಿ, ಇವು ಹಾಗೇನೂ ತಿನ್ಬೋದು ರೀ. ನೋಡಿದ್ರಲ್ರಿ ವೀಕ್ಷಕರೇ, ಟೀ ಟೈಮ್ ಸ್ನ್ಯಾಕ್ಸಿಗೆ 1-2 ಬ್ರೆಡ್ 1-2 ಆಲೂಗಡ್ಡೆ ಇತ್ತಂದ್ರೆ ಈ ರೀತಿ ಸ್ನ್ಯಾಕ್ಸ್ ಮಾಡ್ಕೊಂಬಿಡ್ಬೋದು. ಈ ಟೀ ಟೈಮ್ ಸ್ನ್ಯಾಕ್ಸ್ ರೆಸಿಪಿ ಮಾಡೋ ಪದ್ಧತಿ ನಿಮ್ಗೆ ಏನಾರು ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.